ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋಲಿ ಒಂದು ಪ್ರಾಪರ್ ಬಿಗಿನರ್ಸ್ ಮೇಕಪ್ ಟ್ಯುಟೋರಿಯಲ್ ನಿಮ್ಮೆಲ್ರಿಗೂ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಸ್ಪೆಷಲ್ ಒಕೇಶನ್ ಆಗಿದ್ದರೆ ನಿಮಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಈ ಒಂದು ಟ್ಯುಟೋರಿಯಲ್ನ ನೀವು ಫಾಲೋ ಮಾಡಿ, ಇದರಲ್ಲೇ ತೋರಿಸಿರುವಂಥ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ ಈ ಒಂದು ಮೇಕಪ್ ಲುಕ್ನ ನೀವು ಈಸಿಯಾಗಿ ಅಚೀವ್ ಮಾಡ್ಬೋದು. ವಿಡಿಯೋಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಮೇಕಪ್ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ತಿರೋದು ನನ್ನ ಬೇರ್ ಸ್ಕಿನ್. ಮೊದಲನೇ ಒಂದು ಇಂಪಾರ್ಟೆಂಟ್ ಸ್ಟೆಪ್ ನೀವು ಫಾಲೋ ಮಾಡಬೇಕಾಗಿರೋದಂದರೆ ಟು ಮಾಯ್ಶ್ಚರೈಸ್ ಯುವರ್ ಸ್ಕಿನ್. ನಾನು ನನ್ನ ರೆಗ್ಯುಲರ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ಸಿತಾಫಿಲ್ನ ಮಾಯ್ಶ್ಚರೈಸರ್. ನಿಮ್ಮದು ಆಯಿಲಿ ಸ್ಕಿನ್ ಟೈಪ್, ಕಾಂಬಿನೇಷನ್ ಸ್ಕಿನ್ ಟೈಪ್, ಡ್ರೈ ಸ್ಕಿನ್ ಟೈಪ್ ಯಾವುದೇ ಒಂದು ಸ್ಕಿನ್ ಟೈಪ್ ಆಗಿದ್ದರೂ ಯೂಸಿಂಗ್ ಅ ಗುಡ್ ಮಾಯ್ಶ್ಚರೈಸರ್ ಇಸ್ ಅ ಮಸ್ಟ್. ನಿಮಗೆ ಸೆಟ್ ಆಗಿರುವಂಥ ಯಾವುದೇ ಒಂದು ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡ್ಬೋದು. ಎರಡನೆಯ ಸ್ಟೆಪ್ ಪ್ರೈಮರ್ ಯೂಸ್ ಮಾಡೋದು. ಕಲಬಾರ್ನ ಪರ್ಫೆಕ್ಟ್ ಮ್ಯಾಚ್ ಪ್ರೈಮರ್ ಯೂಸ್ ಮಾಡ್ತೀನಿ. ಇದು ಒಂದು ಜೆಲ್ ಫಾರ್ಮಲ್ಲಿರುವಂಥ ಪ್ರೈಮರ್. ನನಗೆ ಪೋರ್ ಸ್ಕಿನ್ ಇದೆ, ನಿಮಗೂ ಕೂಡ ಜಾಸ್ತಿ ಪೋರ್ಸ್ ಇದ್ದರೆ ಆ್ಯಂಡ್ ರಿಂಕಲ್ಸ್ ಇದ್ದರೆ, ಸುಕ್ಕು ಇದ್ದರೆ, ಮುಖದಲ್ಲಿ ಅನ್ಇವನ್ ಟೆಕ್ಸ್ಚರ್ ಇದ್ದರೆ ಸ್ಕಿನ್ ಮೇಲೆ ಈ ರೀತಿಯಾದಂಥ ಒಂದು ಜೆಲ್ ಪ್ರೈಮರ್ ಯೂಸ್ ಮಾಡಿ. ಇದರ ಪ್ರೈಮರ್ ನೀವು ಕೊಳ್ಳುವಾಗಲೇ ಮೇಲಿರುತ್ತೆ ಪೋರ್ ಮಿನಿಮೈಸಿಂಗ್ ಪ್ರೈಮರ್ ಅಂತ. ಸೊ ಆ ಒಂದು ಪ್ರೈಮರ್ನ ನೀವು ಯೂಸ್ ಮಾಡಿ. ಪೋರ್ ಫಿಲ್ಲಿಂಗ್ ಪ್ರೈಮರ್ ಅಂತ ಇರುತ್ತೆ. ಸೊ ಇಲ್ಲಾಂದರೆ ನಿಮಗೆ ಡ್ರೈ ಸ್ಕಿನ್ ಟೈಪ್ ಆಗಿದ್ರು ಆ್ಯಂಡ್ ಪೋರ್ಸ್ ಪ್ರಾಬ್ಲಮ್ ಇಲ್ಲ ಅಂದರೆ ಒಂದು ಹೈಡ್ರೇಟಿಂಗ್ ಪ್ರೈಮರ್ ಅಂತ ಇರುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಪ್ರೈಮರ್ ಯೂಸ್ ಮಾಡೋದ್ರಿಂದ ನೀವು ಮಾಡುವಂಥ ಮೇಕಪ್ ಜಾಸ್ತಿ ಹೊತ್ತಿರುತ್ತೆ ಆ್ಯಂಡ್ ಫ್ಲಾಲೆಸ್ ಆಗಿರುತ್ತೆ, ಸ್ಮೂತಾಗಿ ಮೇಕಪ್ ಮಾಡ್ಬೋದು. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾನು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನೈಕಾ ಸ್ಕಿನ್ ಜೀನಿಯಸ್ನ ಫೌಂಡೇಶನ್ ಹಾಗೂ ನನ್ನ ಶೇಡ್ ವಾರ್ಮ್ ಸ್ಯಾಂಡ್. ಈ ಒಂದು ಫೌಂಡೇಶನ್ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಡ್ರೈ ಅನಿಸೋದಿಲ್ಲ ಆ್ಯಂಡ್ ಆಯಿಲಿ ಸ್ಕಿನ್ ಅವ್ರಿಗೂ ಕೂಡ ತುಂಬ ಆಯಿಲಿಯಾಗಿ ಮಾಡೋದಿಲ್ಲ. ಒಂದು ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಈಗ ನೀವು ಯೂಸ್ ಮಾಡುವಂಥ ಫೌಂಡೇಶನ್ ಬಗ್ಗೆ ಹೇಳೋದಾದರೆ, ನೀವು ಯೂಸ್ ಮಾಡುವಂಥ ಫೌಂಡೇಶನ್ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಫೌಂಡೇಶನ್ ಶೇಡೇ ಆಗಿರಬೇಕು. ಈಗ ಮೇಕಪ್ ಯಾಕೆ ನಿಮಗೆ ನೀಟಾಗಿ ಬ್ಲೆಂಡ್ ಆಗ್ತಿಲ್ಲ, ಬೂದಿ ಥರ ಕಾಣ್ತಿದೆ ಅಂದರೆ, ಬಿಕಾಸ್ ಇಟ್ ಈಸ್ ನಾಟ್ ಯೋರ್ ಪರ್ಫೆಕ್ಟ್ ಶೇಡ್. ಇಲ್ಲಾಂದರೆ ನೀವು ಸ್ಕಿನ್ ಪ್ರೆಪ್ ಸರಿಗೆ ಮಾಡಿರೋದಿಲ್ಲ, ಪ್ರೈಮರ್ ಆ್ಯಂಡ್ ಮಾಯ್ಶ್ಚರೈಸರ್ ನೀವು ಸರಿಗೆ ಹಾಕಿರೋದಿಲ್ಲ. ಸೊ ಇದೆರಡು ಸ್ಟೆಪ್ಪು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಸ್ಟೆಪ್ 1 ಮಾಯ್ಶ್ಚರೈಸರ್, ಸ್ಟೆಪ್ 2 ಪ್ರೈಮಿಂಗ್ ಯೋರ್ ಸ್ಕಿನ್ ಆ್ಯಂಡ್ ಥರ್ಡ್ ಸ್ಟೆಪ್ ಇಸ್ ಟು ಅಪ್ಲೈ ಯೋರ್ ಫೌಂಡೇಶನ್ ಆರ್ ಕನ್ಸೀಲರ್. ಸೊ ಈ ಒಂದು ಫೌಂಡೇಶನ್ ಆಗಲಿ, ಕನ್ಸೀಲರ್ ಆಗಲಿ, ಪೌಡರ್ ಆಗಲಿ ನಿಮ್ಮ ಸ್ಕಿನ್ ಟೋನ್ನ ಶೇಡ್ ಆಗಿದ್ದರೆ ಮಾತ್ರ ನಿಮ್ಮ ಮೇಕಪ್ ನೀಟಾಗಿ ನ್ಯಾಚುರಲ್ ಆಗಿ ಕಾಣಿಸೋ ರೀತಿಯಲ್ಲಿ ನೀವು ಮೇಕಪ್ ಮಾಡ್ಕೋಬೋದು. ಆ್ಯಂಡ್ ಈಗ ಫೌಂಡೇಶನ್ ಅಪ್ಲೈ ಮಾಡಿದ ನಂತರ ನೋಡಿ, ನನಗೆ ಡಾರ್ಕ್ ಸರ್ಕಲ್ಸ್ ಸ್ವಲ್ಪ ಕಾಣಿಸ್ತಿದೆ. ಆ್ಯಂಡ್ ಇದು ಫೌಂಡೇಶನಿಂದ ಎಕ್ಸ್ಟ್ರಾ ಕವರೇಜ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ ನಾವು ಕನ್ಸೀಲರ್ ಯೂಸ್ ಮಾಡೋದು. ನಾನಿಲ್ಲಿ ಮಿಲಾನಿಯಾ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಹಾಗೂ ನನ್ನ ಶೇಡ್ 145. ನಿಮ್ಮದು ಮೀಡಿಯಮ್ ಸ್ಕಿನ್ ಟೋನ್ ಆ್ಯಂಡ್ ಯೆಲ್ಲೋ ಅಂಡರ್ ಟೋನ್ ಆಗಿದ್ದರೆ ಈ ಒಂದು ಕನ್ಸೀಲರ್ನ ನೀವು ಟ್ರೈ ಮಾಡ್ಬೋದು. ಎಲ್ಲೆಲ್ಲಿ ಎಕ್ಸ್ಟ್ರಾ ಕವರೇಜ್ ಬೇಕಾಗತ್ತೆ ನೋಡಿ, ಕಣ್ಣಿನ ಸುತ್ತಲೂ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಹಾಗೂ ಮೂಗಿನ ಸೈಡ್ಸಲ್ಲಿ ಸ್ವಲ್ಪ ರೆಡ್ನೆಸ್ ಇದೆ ನನಗೆ, ಬಾಯಿಯ ಸೈಡಲ್ಲಿ ಕೂಡ. ಸೊ ಅಲ್ಲಿ ಒಂದು ಹೈಪರ್ ಪಿಗ್ಮೆಂಟೇಷನ್ ಅಂತೀವಿ. ಈ ಒಂದು ಪಿಗ್ಮೆಂಟೆಡ್ ಏರಿಯಾಸ್ನ ನಾವು ಕನ್ಸೀಲರ್ನಿಂದ ಹೈಡ್ ಮಾಡ್ತೀವಿ ಆ್ಯಂಡ್ ಈಗ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ ಕವರೇಜ್ ಸಿಗುತ್ತೆ. ಮತ್ತು ನಾನು ಫೌಂಡೇಶನ್ ಕನ್ಸೀಲರ್ನೆಲ್ಲ ಬ್ಲೆಂಡ್ ಮಾಡೋದಕ್ಕೆ ನಾನು ನನ್ನ ವೆಟ್ ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಈಗ ನೀವು ನೋಡ್ಬೋದು ನನ್ನ ಸ್ಕಿನ್ ಟೋನ್ ಈವನ್ ಆಗಿದೆ. ಈಗ ಫೈನಲಿ ನಾನು ನನ್ನ ಬೇಸ್ನ ಸೆಟ್ ಮಾಡುವಂಥ ಟೈಮ್ ಲ್ಯಾಕ್ಮೆ 925ನ ನ್ಯಾಚುರಲ್ ಫಿನಿಶ್ ಲೂಸ್ ಪೌಡರನ್ನು ಯೂಸ್ ಮಾಡ್ತಿದ್ದೀನಿ. ಇದು ಯಾವುದೇ ಒಂದು ಪಿಗ್ಮೆಂಟ್ ಕೊಡೋದಿಲ್ಲ, ಬಟ್ ಇಟ್ ಸೆಟ್ಸ್ ಯೋರ್ ಮೇಕಪ್ ವೆರಿ ಬ್ಯೂಟಿಫುಲಿ. ಮತ್ತು ಈ ಪೌಡರ್ನ ಒಂದು ಸ್ಪೆಷಾಲಿಟಿ ಏನಂದರೆ, ಇದು ನಿಮ್ಮ ಬೇಸ್ ಮೇಕಪ್ನ ಕೇಕಿಯಾಗಿ ಕಾಣೋ ಥರ ಮಾಡೋದಿಲ್ಲ, ಲೇಯರ್ ಆಗಿ ಕಾಣಿಸೋ ಥರ ಮಾಡೋದಿಲ್ಲ. ಒಂದು ನ್ಯಾಚುರಲ್ ಸ್ಮೂತ್ ಫಿನಿಶ್ ಕೊಡುತ್ತೆ. ಆ್ಯಂಡ್ ಈ ಒಂದು ಪೌಡರ್ನ ಅಪ್ಲೈ ಮಾಡೋದಕ್ಕೆ ನಾನು ನನ್ನ ಪೌಡರ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಆರ್ ನಿಮ್ಮ ಹತ್ರ ಪೌಡರ್ ಪಫ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಜಾಸ್ತಿ ಪೌಡರ್ ಬ್ರಷಸ್ಸನ್ನೇ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಅದೇ ನನಗೆ ರೂಢಿಯಾಗಿದೆ. ಆ್ಯಂಡ್ ಈಗ ಐಬ್ರೋಸ್ನ ಫಿಲ್ ಮಾಡೋ ಟೈಮ್ ಶುಗರ್ನ ಆರ್ಚ್ ಅರೈವಲ್ ಅನ್ನುವಂಥ ಬ್ರೌ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಮೊದಲು ನನ್ನ ಐಬ್ರೋ ಹೇರ್ನ ಫುಲ್ ನಾನು ಕೆಳಗಡೆ ಟುವರ್ಡ್ಸ್ ಡೌನ್ವರ್ಡ್ಸ್ ಕೋಮ್ ಮಾಡಿದಾಗ ಈಸಿಯಾಗಿ ಗ್ಯಾಪ್ಸ್ ಎಲ್ಲಿದೆ ನಾನು ಕಾಣ್ಬೋದು. ಆ ಗ್ಯಾಪ್ಸ್ನ ನಾನು ಫಿಲ್ ಮಾಡ್ತಾ ಮೇಲೆ ನಾನು ಔಟ್ಲೈನ್ ಕೊಡ್ತೀನಿ. ಆ್ಯಂಡ್ ಐಬ್ರೋ ಹೇರ್ನ ಮೇಲಕ್ಕೆ ಕೋಮ್ ಮಾಡಿದಾಗ ಕೆಳಗಡೆ ಔಟ್ಲೈನ್ ಕೊಡ್ಬೋದು, ಆ್ಯಸ್ ವೆಲ್ ಆ್ಯಸ್ ಗ್ಯಾಪ್ಸ್ ಫಿಲ್ ಮಾಡ್ಬೋದು. ಈ ಒಂದು ಐಬ್ರೋ ರೂಟನ್ನೇ ನಾನು ಡೇ 1ಇಂದಾನು ಫಾಲೋ ಮಾಡೋದು. ನೀವು ನನ್ನ ಚಾನಲ್ನ ಹಳೆ ವೀಕ್ಷಕರು
ವೀಕ್ಷಕರಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಮೆಥಡ್ ಟು ಫಿಲ್ ಇನ್ ಯೋರ್ ಐಬ್ರೋಸ್ ಆ್ಯಸ್ ವೆಲ್ ಆಸ್ ಇಟ್ ಡಿಫೈನ್ಸ್ ಯುವರ್ ಐಬ್ರೋಸ್ ವೆರಿ ವೆಲ್. ತುಂಬ ಒಳ್ಳೆ ಡೆಫಿನೇಷನ್ ಕೊಡುತ್ತೆ ನಿಮ್ಮ ಐಬ್ರೋಸ್ಗೆ. ಆ್ಯಂಡ್ ಇದರಿಂದ ಇರುವಂಥ ಸ್ಪೂಲಿಯ ಸಹಾಯದಿಂದಾನೇ ನಾನು ನೀಟಾಗಿ ಒಂದ್ಸರಿ ಬ್ಲೆಂಡ್ ಮಾಡ್ತೀನಿ, ಸೊ ದ್ಯಾಟ್ ಯಾವುದೇ ಒಂದು ಹಾರ್ಶ್ ಲೈನ್ಸ್ ಕಾಣೋದಿಲ್ಲ, ಎವ್ರಿಥಿಂಗ್ ಲುಕ್ಸ್ ಸೀಮ್ಲೆಸ್. ನೆಕ್ಸ್ಟ್ ಸ್ಟೆಪ್ ಐ ಮೇಕಪ್. ಇದೇ ಒಂದು ಐ ಮೇಕಪ್ ಬ್ರಷ್ ಇದ್ದರೆ ಸಾಕು, ಯು ಗುಡ್ ಟು ಗೋ. ಇದು ಒಂದು ಸ್ಮೂತ್ ಫ್ಲಫಿ ಬ್ಲೆಂಡಿಂಗ್ ಬ್ರಷ್ ಅಂತೀವಿ. ಆ್ಯಂಡ್ ನಾನಿಲ್ಲಿ ಐ ಶ್ಯಾಡೋ ಪ್ಯಾಲೆಟ್ ಬಂದು ಮೇಕಪ್ ರೆವಲ್ಯೂಷನ್ ಆಫ್ ಫಾರ್ ಎವರ್ ಫ್ಲಾಲೆಸ್ ಅಲ್ಯೂರ್ ಅನ್ನುವಂಥ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈಸಿಯಾಗಿ ಸಿಗುತ್ತೆ, ಇದರ ಲಿಂಕ್ ನೀವು ಚೆಕ್ ಮಾಡ್ಕೋಬೋದು. ಇದೇ ಒಂದು ಬ್ರಷ್ನಿಂದ ಈ ಒಂದು ನ್ಯೂಡ್ ಪಿಂಕ್ ಶೇಡ್ನ ನಾನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಪ್ರಾಡಕ್ಟ್ನ ತೊಗೊಂಡು ಡಸ್ಟ್ ಮಾಡಿಕೊಂಡು ಫಸ್ಟ್ ಕ್ರೀಸ್ ಏನಿದೆ ನೋಡಿ, ಆ ಕ್ರೀಸ್ ಮೇಲೆ ಸ್ಮೂತಾಗಿ ಲೈಟ್ ಹ್ಯಾಂಡೆಡ್ಲಿ ಅಪ್ಲೈ ಮಾಡ್ತಾ ಈ ರೀತಿ ವೈಪಿಂಗ್ ಮೋಷನಲ್ಲಿ ಬ್ಲೆಂಡ್ ಮಾಡಿ. ಸೊ ಇದು ಒಂದೇ ಬ್ರಷ್ ಇದ್ದರೆ ಸಾಕು. ನೀವು ಬಿಗಿನರ್ ಆಗಿದ್ದರೆ 10 ಬ್ರಷ್ಗಳು ತೊಗೊಳ್ಳುವಂಥ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಈಗ ನಾನು ಕ್ರೀಸ್ ಮೇಲೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿದ ನಂತರ ಔಟರ್ ಕಾರ್ನರಲ್ಲಿ ವೆರಿ ವೆರಿ ಲೈಟ್ ಹ್ಯಾಂಡೆಡ್ಲಿ ಅದೇ ಪಿಗ್ಮೆಂಟ್ನ ತೊಗೊಂಡು ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡ್ತೀನಿ. ಇದೇನು ಮಾಡುತ್ತಂದರೆ ಔಟರ್ ಕಾರ್ನರ್ನ ಡಿಫೈನ್ ಮಾಡುತ್ತೆ ಆ್ಯಸ್ ವೆಲ್ ಆ್ಯಸ್ ಡೆಪ್ತ್ ಕೊಡುತ್ತೆ. ಸೊ ವೆರಿ ಸ್ಮೂತ್ ಹ್ಯಾಂಡೆಡ್ಲಿ ವೆರಿ ಜೆಂಟ್ಲಿ ಸ್ವಲ್ಪ ಪ್ರಾಡಕ್ಟನ್ನೇ ತೊಗೊಂಡು ನೀಟಾಗಿ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ ಇದೇ ಒಂದು ವೈಪಿಂಗ್ ಮೋಷನಲ್ಲಿ ನೀಟಾಗಿ ನಿಮ್ಮ ಕ್ರೀಸನ್ನು ಮತ್ತು ಔಟರ್ ಕಾರ್ನರ್ನ ಬ್ಲೆಂಡ್ ಮಾಡಿ. ಸೊ ನೀವು ಈ ರೀತಿ ಅಪ್ಲೈ ಮಾಡ್ತಾ ನೋಡಿ, ಔಟರ್ ಕಾರ್ನರಲ್ಲಿ ಟುವರ್ಡ್ಸ್ ಇನ್ನರ್ ಕಾರ್ನರ್ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ ಆ್ಯಂಡ್ ಔಟರ್ ಕಾರ್ನರಲ್ಲಿ ಲೈಟಾಗಿ ಪುಷ್ ಕೊಡಿ. ಆಗ ಏನಾಗುತ್ತೆ, ಇಟ್ ಕ್ರಿಯೇಟ್ಸ್ ಅ ವಿಂಗ್ ಲೈಕ್ ಥಿಂಗ್. ಆಗ ನಿಮ್ಮ ಕಣ್ಣುಗಳು ಎಲಾಂಗೇಟೆಡ್ ಆಗಿ ಕಾಣುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಒಳ್ಳೆ ಒಂದು ಎಫೆಕ್ಟ್ ಬಂದಿದೆ ನನ್ನ ಐಲಿಡ್ ಮೇಲೆ. ಈಗ ಅದೇ ಪಿಗ್ಮೆಂಟ್ನ ಅದೇ ಬ್ರಷ್ನ ಸಹಾಯದಿಂದಾಗಿ ಲೋವರ್ ಲ್ಯಾಶ್ ಲೈನ್ ಮೇಲೆ ಕೂಡ ಅಪ್ಲೈ ಮಾಡ್ತಿದ್ದೀನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಇಲ್ಲಿ ಐ ಶ್ಯಾಡೋ ಅಪ್ಲೈ ಮಾಡೋದು ಮರ್ತು ಬಿಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಇದು ಒಂದು ಇನ್ನೂ ಒಳ್ಳೆ ಡೆಫಿನೇಷನ್ ಕೊಡುತ್ತೆ ನಿಮ್ಮ ಐ ಮೇಕಪ್ಗೆ ಆ್ಯಂಡ್ ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್. ಈಗ ಅದೇ ಪ್ಯಾಲೆಟಲ್ಲಿ ಇದ್ದಿದ್ದಂಥ ಈ ಒಂದು ಶಿಮರಿ ಶೇಡ್ನ ತೊಗೊಂಡು ಫುಲ್ ಐಲಿಡ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಡೋಂಟ್ ಯು ಥಿಂಕ್ ದಿಸ್ ಇಸ್ ದ ಈಸಿಯೆಸ್ಟ್ ವೇ ಟು ಡೂ ಯೋರ್ ಐ ಮೇಕಪ್? ತುಂಬಾ ಈಸಿ. ಬ್ಲೆಂಡ್ ಮಾಡೋದು ಮಾತ್ರ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ನಿಮ್ಮ ಐ ಮೇಕಪ್ ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಈಗ ನಾನು ಲೋಟಸ್ ಪ್ರೋ ಎಡಿಟ್ನ ಒಂದು ಸಿಲ್ಕ್ ಟಚ್ ಪೆನ್ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ನಾಟ್ ಮೈ ಫೇವ್ರೆಟ್. ಇದು ಒಂದು ಲೋಟಸ್ನ ಕೊಲಾಬ್ರೇಷನ್ನ ಟ್ಯುಟೋರಿಯಲ್ಗೆ ನನಗೆ ಸಿಕ್ಕಿದಂಥ ಈ ಒಂದು ಐಲೈನರ್ ಇದು ಫ್ರೀಯಾಗಿ ಸಿಕ್ಕಿದ್ದು. ಸೊ ನಿಮಗೆ ಇಷ್ಟ ಆದಂಥ ಯಾವುದೇ ಒಂದು ಐಲೈನರ್, ಲಿಕ್ವಿಡ್ ಐಲೈನರ್ ಆರ್ ಕಾಜಲ್ ಏನು ಬೇಕಾದರೂ ಯೂಸ್ ಮಾಡಿ ವಿಂಗ್ಡ್ ಐಲೈನರ್ನ ನೀವು ಡ್ರಾ ಮಾಡ್ಬೋದು. ಇವತ್ತು ನಾನು ಒಂದು ಎಲಾಂಗೇಟೆಡ್ ವಿಂಗ್ಡ್ ಐಲೈನರ್ ಮಾಡ್ತಿದ್ದೀನಿ. ಸೊ ನಿಮಗೆ ವಿಂಗ್ ಐಲೈನರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಆರ್ ಐಲೈನರೇ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ದಿರ ಇರ್ಬೋದು. ಈಗ ಇದೇ ಒಂದು ಬ್ರಷ್ನಿಂದ ಫುಲ್ ಫೇಸ್ ಮೇಕಪ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ ಟು ಕಾಂಟೋರ್ ಮೈ ಫೇಸ್. ಕಾಂಟೋರ್ನ ಹಾಲೋಸ್ ಆಫ್ ಚೀಕ್ ಬೋನ್ಸ್ ಅಂತೀವಿ ನೋಡಿ, ಅಲ್ಲಿ ಅಪ್ಲೈ ಮಾಡೋದು. ನಿಮ್ಮ ಫೇಸ್ನ ಫಿಶ್ ಫೇಸ್ ಮಾಡಿದಾಗ ಒಂದು ಶ್ಯಾಡೋ ಕ್ರಿಯೇಟ್ ಆಗುತ್ತೆ ನೋಡಿ, ಆ ಒಂದು ಶ್ಯಾಡೋ ಲೈನನ್ನೇ ನೀವು ಫಾಲೋ ಮಾಡಿ ಅಲ್ಲಿ ಕಾಂಟೋರ್ ಅಪ್ಲೈ ಮಾಡಬೇಕು ನೋಡಿ. ಈ ಒಂದು ಲೈನ್ ನೀವು ಕ್ರಿಯೇಟ್ ಮಾಡಬೇಕು. ನ್ಯಾಚುರಲ್ ಶ್ಯಾಡೋ ಏನು ಬೀಳುತ್ತೆ ನೋಡಿ, ಅದ್ರ ಮೇಲೆ ಅಪ್ಲೈ ಮಾಡಿ ಆ್ಯಸ್ ವೆಲ್ ಆ್ಯಸ್ ಇದನ್ನು ನೀಟಾಗಿ ಬ್ಲೆಂಡ್ ಮಾಡಿ. ಬ್ಲೆಂಡಿಂಗ್ ಇಸ್ ಅಗೇನ್ ಇಂಪಾರ್ಟೆಂಟ್. ನೀವು ಸುಮ್ಮನೆ ಲೈನ್ ಥರ ಡ್ರಾ ಮಾಡಿ ಬಿಟ್ಟರೆ ಇಟ್ ಡಸಂಟ್ ಲುಕ್ ಗುಡ್. ಎವ್ರಿಥಿಂಗ್ ಓವರ್ ಆಲ್ ಮೇಕಪ್ ಫ್ಲಾಲೆಸ್ ಆಗಿ ನೀಟಾಗಿ ಕಾಣಿಸೋದಕ್ಕೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ನೀವು ಫಾಲೋ ಮಾಡಬೇಕಾಗಿರೋದೇನೆಂದರೆ ಬ್ಲೆಂಡಿಂಗ್. ಐ ಮೇಕಪ್ ಆಗಿರಲಿ, ಬೇಸ್ ಮೇಕಪ್ ಆಗಿರಲಿ, ಫುಲ್ ಓವರ್ ಆಲ್ ಫೇಸ್ ಮೇಕಪ್ ಆಗಿರಲಿ, ಬ್ಲೆಂಡಿಂಗ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಬ್ಲೆಂಡ್ ಮಾಡೋದು ತುಂಬಾ ಮುಖ್ಯ. ಸೊ ಹೀಗೆ ನಾನು ಕಾಂಟೋರ್ನ ಬ್ಲೆಂಡ್ ಮಾಡ್ತಾ ನನ್ನ ಐಬ್ರೋಸ್ವರೆಗೂ ತೊಗೊಂಡೋಗ್ತೀನಿ. ಆಗ ಏನಾಗುತ್ತೆ, ನಿಮ್ಮ ಫೇಸ್ ಒಂದು ಚಿಸಲ್ಡ್ ಲುಕ್ ಕೊಡುತ್ತೆ, ಸ್ಲಿಮ್ಮಾಗಿ ಕಾಣುತ್ತೆ. ಈಗ ನಾನು ಜಾ ಲೈನ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಇದು ಕೂಡ ಒಂದು ಪ್ರಾಪರ್ ಡೆಫಿನೇಷನ್ ಕೊಡುತ್ತೆ ನನ್ನ ಫೇಸ್ಗೆ. ನಿಮಗೆ ಡಬಲ್ ಚಿನ್ ಪ್ರಾಬ್ಲಮ್ ಇದ್ದರೆ ಜಾ ಲೈನ್ ಮೇಲೆ ಮರಿದಿರೋ ಹಾಗೆ ಕಾಂಟೋರ್ನ ಅಪ್ಲೈ ಮಾಡಿ. ಈ ಒಂದು ಐ ಶ್ಯಾಡೋ ಬ್ರಷನ್ನೇ ನಾನು ಇನ್ನೊಂದ್ಸರಿ ಕ್ಲೀನ್ ಮಾಡಿಕೊಂಡು ನಾನು ನೋಸ್ ಕಾಂಟೋರ್ಗೆ ಯೂಸ್ ಮಾಡ್ತಿದ್ದೀನಿ. ಈ ಒಂದು ಐ ಶ್ಯಾಡೋ ಬ್ರಷ್ನಿಂದ ನೀವು ನೋಸ್ ಕಾಂಟೋರ್ ನೀಟಾಗಿ ಪ್ರಿಸೈಸಾಗಿ ಮಾಡ್ಬೋದು. ಐಬ್ರೋಸ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಅಲ್ಲಿಂದ ಮೂಗಿನ ತುದಿವರೆಗೂ ನೀವು ಕಾಂಟೋರ್ ಲೈನ್ನ ಡ್ರಾ ಮಾಡಿ ಈಸಿಯಾಗಿ ಈ ಒಂದು ಬ್ರಷ್ ಸಣ್ಣ ಇರೋದ್ರಿಂದ ಕಾಂಟೋರ್ ಮಾಡ್ಬೋದು. ಈಗ ಎಡ್ಜಸ್ನ ನೀಟಾಗಿ ಬ್ಲೆಂಡ್ ಮಾಡಿ ನೀವು ಹಾಗೆ ಹಾಗೆ ಕಾಂಟೋರ್ ಅಪ್ಲೈ ಮಾಡಿ ಬಿಡೋ ಹಾಗಿಲ್ಲ.
ಸ್ಮೂತಾಗಿ ಕಾಣಿಸೋ ರೀತಿಯಲ್ಲಿ ಬ್ಲೆಂಡ್ ಮಾಡಬೇಕು. ಸೊ ಈ ರೀತಿಯಲ್ಲಿ ನೋಸ್ ಕಾಂಟೋರ್ ಮಾಡೋದ್ರಿಂದ ನಿಮ್ಮ ಮೂಗು ಎಲಾಂಗೇಟೆಡ್ ಆಗಿ ಒಳ್ಳೆ ಡೆಫಿನೇಷನ್ ಇರೋ ಥರ ಕಾಣುತ್ತೆ. ಈಗ ಇನ್ ಕೇಸ್ ನಿಮ್ಮ ಹಣೆ ಉದ್ದ ಇದ್ದರೆ ನೋಡಿ, ಈ ರೀತಿ ಹೇರ್ ಲೈನ್ಸ್ ಮೇಲೆ ಲೈಟಾಗಿ ಕಾಂಟೋರ್ ಮಾಡಿ. ಆಗ ಏನಾಗುತ್ತೆ, ಮೇಲೆ ಕೂಡ ಹೇರ್ಲೈನ್ ಮೇಲೆ ಒಂದು ಶ್ಯಾಡೋ ಕ್ರಿಯೇಟ್ ಆದಾಗ ಹಣೆ ಸ್ವಲ್ಪ ಉದ್ದ ಕಡಿಮೆ ಇರೋ ಥರ ಕಾಣುತ್ತೆ. ಸೊ ನಾನು ಹಣೆ ಮೇಲೆ ಕಾಂಟೋರ್ ಮಾಡೋದಿಲ್ಲ, ಐ ಆಮ್ ಜಸ್ಟ್ ಟೀಚಿಂಗ್ ಯು ಇನ್ ಕೇಸ್ ನಿಮಗೆ ಉದ್ದ ಹಣೆ ಇದ್ದರೆ. ಇದೇ ಪ್ಯಾಲೆಟಲ್ಲಿ ನೋಡಿ ಒಂದು ಪೌಡರ್ ಕನ್ಸೀಲರ್ ಇದೆ. ಇದು ಬನಾನಾ ಪೌಡರ್ ಅಂತ ಕೂಡ ಕರಿತೀವಿ. ಈ ಒಂದು ಪೌಡರ್ನ ನಾನು ನನ್ನ ಬ್ಯೂಟಿ ಬ್ಲೆಂಡರನ್ನೇ ತೊಗೊಂಡು ನನ್ನ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡ್ತೀನಿ. ಈಗ ನೀವು ನೋಡ್ಬೋದು ಅಂಡರ್ ಐ ಏರಿಯಾ ಸ್ವಲ್ಪ ಡಲ್ಲಾಗಿ ಕಾಣುತ್ತೆ. ವಿ ನೀಡ್ ಟು ಬ್ರೈಟನ್ ಇಟ್ ಆ್ಯಂಡ್ ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಆ್ಯಂಡ್ ಕಾಂಟೋರ್ ಎಲ್ಲಿ ಮಾಡಿದೆ ನೋಡಿ, ಅದ್ರ ಕೆಳಗಡೆ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಕಾಂಟೋರ್ ಇನ್ನೂ ನೀಟಾಗಿ ಕಾಣುತ್ತೆ, ಪ್ರೊಫೆಷ್ನಲ್ ಆಗಿ ಕಾಣುತ್ತೆ ನಿಮ್ಮ ಮೇಕಪ್. ಆ್ಯಂಡ್ ಇನ್ನೂ ಫೇಸ್ ಸ್ಲಿಮ್ ಆಗಿ ಕಾಣುತ್ತೆ. ಈ ಏರಿಯಾಸ್ ಎಲ್ಲ ಹೈಲೈಟೆಡ್ ಆಗಿ ಕಾಣುತ್ತೆ. ಈ ಒಂದು ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಪ್ಯಾಲೆಟ್ ಒಂದು ತೊಗೊಂಡ್ರೆ ಸಾಕು. ಇದರಲ್ಲಿ ನೀವು ಫೇಸ್ನ ಹೈಲೈಟ್ ಮಾಡ್ಬೋದು ಈ ರೀತಿಯಲ್ಲಿ, ಯಾಕಂದರೆ ಇದರಲ್ಲಿ ಒಂದು ಬ್ರೈಟ್ ಬನಾನಾ ಪೌಡರ್ ಇದೆ, ಆ್ಯಸ್ ವೆಲ್ ಆ್ಯಸ್ ಕಾಂಟೋರ್ ಪೌಡರ್ ಕೂಡ ಇರೋದ್ರಿಂದ ಒಂದು ಒಳ್ಳೆಯ ಪ್ರಾಡಕ್ಟ್ ಇದು. ನಾನು ಬಿಗಿನರ್ ಆಗಿದ್ದಾಗ ಈ ಒಂದು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಇವತ್ತಿನವರೆಗೂ ಇದನ್ನು ನಾನು ಅಷ್ಟು ಇಷ್ಟಪಟ್ಟು ಯೂಸ್ ಮಾಡ್ತೀನಿ. ಈ ರೀತಿ ನಾನು ಬ್ರಿಡ್ಜ್ ಆಫ್ ದ ನೋಸ್ ಮೇಲೆ ಕೂಡ ಅಪ್ಲೈ ಮಾಡ್ತೀನಿ, ಆ್ಯಸ್ ವೆಲ್ ಆ್ಯಸ್ ಹಣೆ ಮೇಲೆ ಅಪ್ಲೈ ಮಾಡ್ತೀನಿ. ಆಟೋಮ್ಯಾಟಿಕ್ಕಾಗಿ ನನ್ನ ಫೇಸ್ ಬ್ರೈಟನ್ ಆಗಿ ಕಾಣುತ್ತೆ. ಸೊ ಈ ರೀತಿ ನೀವು ಆರಾಮಾಗಿ ಬನಾನಾ ಪೌಡರ್ ಇದ್ದರೆ, ಆರ್ ನಿಮ್ಮ ಹತ್ರ ಈ ಒಂದು ಪ್ಯಾಲೆಟ್ ಇಲ್ಲ ಅಂದರೆ ನೀವು ಯೂಸ್ ಮಾಡುವಂಥ ಕಾಂಪ್ಯಾಕ್ಟ್ ಪೌಡರನ್ನೇ ಮತ್ತೆ ನಿಮ್ಮ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ, ನಾನು ಈ ಪೌಡರ್ ಎಲ್ಲೆಲ್ಲಿ ಅಪ್ಲೈ ಮಾಡಿದೆ ನೋಡಿ ಅಲ್ಲಲ್ಲಿ ಅಪ್ಲೈ ಮಾಡಿ ಎಕ್ಸ್ಟ್ರಾ ಕವರೇಜನ್ನು ಕೊಡ್ಬೋದು. ನೆಕ್ಸ್ಟ್ ಸ್ಟೆಪ್ ಇಸ್ ಟು ಯೂಸ್ ಅ ಬ್ಲಷ್. ಕಲಬಾರ್ನ ಚೀಕ್ ಇಲ್ಯೂಷನ್ ಬ್ಲಷ್ ಯೂಸ್ ಮಾಡ್ತೀನಿ ಇನ್ ದ ಶೇಡ್ ರೋಸಿ ಪೀಚ್. ಸೊ ಇದು ಕೂಡ ಅದೇ ಬ್ರಷ್ನಿಂದ ಅಪ್ಲೈ ಮಾಡ್ತಿದ್ದೀನಿ. ನೀವು ಕಾಂಟೋರ್ ಎಲ್ಲ ಅಪ್ಲೈ ಮಾಡಿರ್ತೀರ ನೋಡಿ ಚೀಕ್ಸ್ ಮೇಲೆ, ಆ ಕಾಂಟೋರ್ ಮೇಲೆ ಅಪ್ಲೈ ಮಾಡಿ, ಸ್ಲೈಟ್ಲಿ ಸ್ವಲ್ಪ ಮೇಲೆ. ಸೊ ಆ್ಯಪಲ್ಸ್ ಆಫ್ ಚೀಕ್ಸ್ ಅಂತೀವಿ, ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಮ ಫೇಸನ್ನು ಚಬ್ಬಿಯಾಗಿ ಕಾಣುತ್ತೆ. ಬಟ್ ನಾನು ಕಾಂಟೋರ್ ಎಲ್ಲ ಅಪ್ಲೈ ಮಾಡಿದೆ ನೋಡಿ, ಅದ್ರ ಮೇಲೆ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ನನ್ನ ಕಣ್ಣಿನ ಔಟರ್ ಕಾರ್ನರ್ವರೆಗೂ ತೊಗೊಂಡೋಗ್ತೀನಿ. ಸೊ ಈಗ ಮಾಡೋದ್ರಿಂದ ಫೇಸ್ಗೆ ಒಂದು ಅಪ್ಲಿಫ್ಟೆಡ್ ಲುಕ್ ಕೊಡುತ್ತೆ, ಒಂದು ಸ್ಲಿಮ್ಮರ್ ಫೇಸ್ ಕಾಣೋ ಥರ ಮಾಡುತ್ತೆ. ಸೊ ಈ ಎಲ್ಲ ಒಂದು ಫೇಸ್ ಮೇಕಪ್ಗೂ ನೀವು ಗಮನಿಸಿದ್ರೆ ನಾನು ಒಂದೇ ಒಂದು ಪೌಡರ್ ಬ್ರಷ್ನ ಮಾತ್ರ ಯೂಸ್ ಮಾಡಿದೆ. ಇದೇ ಬ್ರಷ್ನ ಕ್ಲೀನ್ ಮಾಡಿಕೊಂಡು ಇದರಿಂದನೇ ಹೈಲೈಟರ್ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ವೆಟ್ ಆ್ಯಂಡ್ ವೈಲ್ಡ್ನ ಬ್ಲಾಸಮ್ ಗ್ಲೋ ಅನ್ನುವಂಥ ಹೈಲೈಟರ್ನ ನಾನು ನನ್ನ ಫಿಂಗರ್ ಟಿಪ್ನಿಂದ ತೊಗೊಂಡು ನನ್ನ ಒಂದು ಕಿರು ಬೆರಳ ಸಹಾಯದಿಂದ ಕಣ್ಣಿನ ಇನ್ನರ್ ಕಾರ್ನರ್ ಹಾಗೂ ಐಬ್ರೋ ಬೋನ್ನ ಹೈಲೈಟ್ ಮಾಡೋದಕ್ಕೆ ಮೊದಲು ನಾನು ಯೂಸ್ ಮಾಡ್ತೀನಿ. ಈಗ ಬ್ರಿಡ್ಜ್ ಆಫ್ ನೋಸ್ ಅಂತೀವಿ, ಇದು ಮೂಗಿನ ಮೇಲೆ, ಇಲ್ಲೂ ಕೂಡ ನೀವು ಹೈಲೈಟರ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮತ್ತೆ ನಾನು ಬ್ಯಾಕ್ ವಿತ್ ಮೈ ಪೌಡರ್ ಬ್ರಷ್ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಈ ಒಂದು ಪೌಡರ್ ಬ್ರಷ್ ಫ್ಲಫಿ ಆಗಿರೋದ್ರಿಂದ ನೀವು ಮಾಡಿರುವಂಥ ಹೈಲೈಟೆಡ್ ಏರಿಯಾ ನ್ಯಾಚುರಲ್ಲಾಗಿ ಒಂದು ನೀಟ್ ಬ್ಲೆಂಡೆಡ್ ಹೈಲೈಟೆಡ್ ಫಿನಿಶ್ ಕೊಡುತ್ತೆ. ನೀವು ಹೈಲೈಟರ್ ಅಪ್ಲೈ ಮಾಡಲೇಬೇಕಂತ ಮಾಡಿರೋ ಥರ ಕಾಣೋದಿಲ್ಲ, ನ್ಯಾಚುರಲ್ ಒಂದು ಗ್ಲೋ ಕೊಡುತ್ತೆ. ಸೊ ನೀವು ಇನ್ನೊಂದು ಸರಿ ಹೈಲೈಟರ್ ಅಪ್ಲೈ ಮಾಡುವಾಗ ಈ ರೀತಿಯಾದಂಥ ಫ್ಲಫಿ ಪೌಡರ್ ಬ್ರಷ್ನಿಂದ ಅಪ್ಲೈ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ. ಈಗ ಇನ್ನೊಂದು ಏನಂದರೆ, ನೀವು ಅಪ್ಲೈ ಮಾಡಿರೋ ಕಾಂಟೋರ್, ಬ್ಲಷ್ ಆ್ಯಂಡ್ ಹೈಲೈಟರ್ ಮೂರು ನೀಟಾಗಿ ಸ್ಮೂತಾಗಿ ಬ್ಲೆಂಡ್ ಆಗಿರೋ ಥರ ಕಾಣಿಸ್ಬೇಕು. ಆ ರೀತಿಯಲ್ಲೇ ನೀವು ಅಪ್ಲೈ ಮಾಡಬೇಕು. ಲಿಪ್ಸ್ಟಿಕ್ಕಿಗೆ ಲೋರಿಯಲ್ ಪ್ಯಾರಿಸ್ನ ಈ ಒಂದು ರಿಚ್ ಪ್ಲಮ್ ಶೇಡ್ನ ಯೂಸ್ ಮಾಡ್ತೀನಿ. ಇದು ಒಂದು ನನ್ನ ಹಳೇ ಲಿಪ್ಸ್ಟಿಕ್. ಈ ಶೇಡ್ ನನಗೆ ಸಿಕ್ಕಿದ್ರೆ ಇದರ ಲಿಂಕ್ ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದರ್ವೈಸ್ ಯು ಕೆನಾಟ್ ಫೈಂಡ್, ಬಿಕಾಸ್ ದಿಸ್ ಇಸ್ ಒನ್ ಆಫ್ ಮೈ ಓಲ್ಡ್ ಲಿಪ್ಸ್ಟಿಕ್. ನನಗೆ ತುಂಬ ಇಷ್ಟವಾಗಿದ್ದಂಥ ಒಂದು ಡಾರ್ಕ್ ಪಿಂಕ್ ಲಿಪ್ಸ್ಟಿಕ್ ಇದು. ಈಗ ಫೇಸ್ನ ಸೆಟ್ ಮಾಡೋಣ. ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಸೆಟ್ಟಿಂಗ್ ಯುವರ್ ಮೇಕಪ್ ಇಸ್ ಅಗೇನ್ ದಿ ಇಂಪಾರ್ಟೆಂಟ್ ಸ್ಟೆಪ್. ಏನಕ್ಕೆ ಅಂದರೆ ಇದು ನಿಮ್ಮ ಮೇಕಪ್ ಜಾಸ್ತಿ ಹೊತ್ತಿರೋ ಥರ ಕಾಣುತ್ತೆ ಆ್ಯಂಡ್ ನೀಟಾಗಿ ಮೇಕಪ್ ಸೆಟ್ ಆಗುತ್ತೆ. ಫಾಲ್ಸ್ ಲ್ಯಾಶಸ್ ಅಪ್ಲೈ ಮಾಡೋದಕ್ಕೆ ನಾವು ಮೊದಲು ಲ್ಯಾಶಸ್ನ ಕರ್ಲ್ ಮಾಡ್ತಿದ್ದೀನಿ ಆ್ಯಂಡ್ ಮಸ್ಕರಾಗೆ ಮೇಬಲಿನ್ ಹೈಪರ್ ಕರ್ಲ್ ಮಸ್ಕರಾ ಯೂಸ್ ಮಾಡ್ತಿದ್ದೀನಿ. ಫಾಲ್ಸ್ ಲ್ಯಾಶಸ್ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಅದರ್ವೈಸ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕಿಪ್.
ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ದಿಸ್ ಇಸ್ ದ ಕಂಪ್ಲೀಟೆಡ್ ಓವರ್ ಆಲ್ ಲುಕ್. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದೇ ಒಂದು ಒಕೇಶನ್ಗೆ ನೀವು ಇವೆಂಟ್ಗೆ ರೆಡಿ ಆಗಬೇಕಂದ್ರೆ ಈ ಒಂದು ಟ್ಯುಟೋರಿಯಲ್ನ ಫಾಲೋ ಮಾಡಿ ಆ್ಯಂಡ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೊಂದು ಒಳ್ಳೆ ಬಿಗಿನರ್ ಫ್ರೆಂಡ್ಲಿ ವಿಡಿಯೋ ಜೊತೆ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.